ಗಾಳಿ ತಟ್ಕೋಬಹುದು, ಕೆರೆ ಕೋಡಿಗೆ ತಟ್ಕೋಬಹುದು, ಸುನಾಮಿ ತಟ್ಕೋಬಹುದು, ಗಾಳಿ ತಟ್ಕೋಬಹುದು, ಬೆಂಕಿ ತಟ್ಕೋಬಹುದು. ಬೆಂಕಿ ಆರಿಸೋದಕ್ಕೆ ಫೈರ್ ಇಂಜಿನ್ ಬರ್ತವೆ. ರೈತರನ್ನ ನಿಲ್ಸೋದಕ್ಕೆ ಯಾವ ಫೈರ್ ಆಗಲ್ಲ, ಯಾವ ಫೈರ್ ಇಂಜಿನ್ ಇಲ್ಲ, ಯಾವುದು ಇಲ್ಲ. ಯಾವತ್ತು ರೈತ ಎದ್ದಾಳ್ತಾರ ಆವತ್ತು ಖಾಲಿ ಕ್ಲೀನ್ ಆಗೋಗುತ್ತೆ. ಆ ರೀತಿ ರೈತರನ್ನ ಕಳ್ಕೊಳ್ಳೋದು, ಕಾಲ್ ಕತ್ತರಿಸ್ಕೊಳ್ಳೋದು ಎರಡೂ ಒಂದೇ. ರೈತರನ್ನ ಕಳ್ಕೊಳ್ಳೋದು, ಕಾಲ್ ಕತ್ತರಿಸ್ಕೊಳ್ಳೋದು ಎರಡೂ ಒಂದೇ. ಆದ್ರೆ ರೈತರು ಅಂತ ಹೇಳಿದ್ರೆ ಇವಾಗ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲ ಆಗ್ಬೋದು. ನಮ್ಮ ಆಫೀಸರ್ಸ್ ಅಂತೂ ನಿದ್ದೆ ಹೋಗ್ತಾರೆ, ಯಾರು ಕೆಲಸ ಮಾಡಲ್ಲ, ಆರಾಮಾಗಿ ನಿದ್ದೆ ಹೋಗ್ತಾರೆ ಅಷ್ಟೇ. ಅವರೆಲ್ಲ ಆರಾಮಾಗಿ ನಿದ್ದೆ ಹೋಗ್ತಾರೆ. ರೈತರು ಗೊತ್ತಕ್ಕೋಸ್ಕರ ಏನೂ ಮಾಡೋದಿಲ್ಲ ಅಷ್ಟೇ. ನಾನೀಗ ಯಾವ ಆಫೀಸರ್ ಅಂತ ನಾನು ದುಡ್ಡು ತಗೊಳ್ಳೋ, ಯಾರು ನಾನು ಕೇರು ಮಾಡಲ್ಲ, ಯಾರು ನನ್ನ ಲೆಕ್ಕದಿಂದ ನಾನು ಕೇರೆ ಮಾಡೋದಿಲ್ಲ, ಎಲ್ಲ ಮಲ್ಕೊಳ್ತಾರೆ. ಆಮೇಲೆ ಯಾರಿಗೂ ಸಿಗೋದಿಲ್ಲ, ಏನ್ ಸ್ಕೀಮ್ಗಳಿದೆ ಅಂತ ಯಾರಿಗೂ ಹೇಳೋದು ಇಲ್ಲ. ಅವ್ರು ಬೇಕಾಗಿರೋರಿಗೆ ಹೇಳ್ಕೊಳ್ತಾರೆ. ಸಂದರ್ಭ ಬಂದಾಗ ಸುನಾಮಿ ಬಂದ್ರೆ ತಡಿಬಹುದು. ರೈತ ಏನಾದ್ರೂ ಮೇಲೆ ಎದ್ದು ಒಂದು ಸುನಾಮಿ ತರ ಬಂದ್ರೆ ತಡೆಯೋದಕ್ಕೆ ಗೆದ್ದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಕಳ್ತನಗಳಾಗ್ತಾ ಇತ್ತು. ಮೊದಲೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರು. ಇವ್ರು ಕಳ್ತನ, ಅಲ್ಲಿ ಕಳ್ತನ, ಇಲ್ಲಿ ಕಳ್ತನ ಅಂತ ಹೇಳ್ತಾ ಇದ್ರು. ಈಗಿನ ಇನ್ನು ಮುಂದೆ 10 ವರ್ಷ 20 ವರ್ಷಕ್ಕೆ ರೈತರನ್ನ ಕಳ್ತನ ಮಾಡೋ ಪರಿಸ್ಥಿತಿ. ರೈತರು ಮನುಷ್ಯನ ಕಳ್ತನ ಏನಕ್ಕೆ ಮಾಡ್ತಾರೆ ಅಂದ್ರೆ ಎಲ್ಲ ಮರ್ತೋಗ್ಬಿಡ್ತಾ ಇರ್ತಾರೆ ಎಲ್ಲರೂ. ಏನ್ ಮಾಡ್ಬೇಕಪ್ಪ ರೈತ, ನೀನ್ ಬಂದು ಹೇಳ್ಕೊಡ ನಮ್ಗೆ ಅಂತ ಕಳ್ತನ ಮಾಡ್ಕೊಂಡು ಇಟ್ಕೊಳ್ಳೋ ಪರಿಸ್ಥಿತಿ ಒಂದು ಬರುತ್ತೆ ಈ ದೇಶದಲ್ಲಿ. ಇವತ್ತು ಎಲ್ಲಿ ಆದ್ರೂ ಒಂದು ಸುಂದರವಾದಂತ ಕಾರ್ಯಕ್ರಮ ನಡಿಬೇಕು, ಒಂದು ಸುಂದರವಾದಂತ ಕೆಲಸ ನಡಿಬೇಕು, ಒಂದು ಮದುವೆ ನಡಿಬೇಕು, ಒಂದು ಕಾರ್ಯ ನಡಿಬೇಕು, ಒಂದು ದೇವ್ರ ಪೂಜೆ ಮಾಡಬೇಕು. ಒಂದು ಮದುವೆನಲ್ಲಿ ಹೆಣ್ಮಗಳಿಗೆ ಸೀರೆ ಕಟ್ಟಬೇಕಾದ್ರೆ ರೇಷ್ಮೆ ಸೀರೆನೆ ಕಟ್ಟೋದು. ಒಂದು ಮದುವೆನಲ್ಲಿ ಗಂಡಿಗೆ ರೇಷ್ಮೆ ಪಂಚನೆ ಕಟ್ಬೋದು, ರೇಷ್ಮೆ ಶಾಲುವನ್ನೇ ಹಾಕೊಳ್ಳೋದು. ತಿರುಪತಿ ವೆಂಕಟರಮಣ ಸ್ವಾಮಿಗೂ ರೇಷ್ಮೆ ಪಂಚನೆ ಕಟ್ಟೋದು. ಕರೆಕ್ಟ್ ಆಗಿಲ್ವಾ? ತಿರುಪತಿ ವೆಂಕಟರಮಣ ಸ್ವಾಮಿಗೂ ರೇಷ್ಮೆ ಪಂಚನೆ ಕಟ್ಟೋದು. ಎಲ್ಲಾದ್ರೂ ಬಂದಾಗ ದೇವಸ್ಥಾನದಲ್ಲಿ ನಾವು ಯಾರಿಗಾದ್ರೂ ಸನ್ಮಾನ ಮಾಡ್ತೀವಿ ಅಂದ್ರೆ ರೇಷ್ಮೆ ಶಾಲುವನ್ನೇ ಹಾಕ್ತಿರ್ತೇವೆ. ಕಾಂಚೀಪುರಂಗೆ ಹೋಗ್ತೀವಿ, ಮದುವೆಗೆ ಸೀರೆ ತಗೊಳ್ತೀವಿ, ರೇಷ್ಮೆ ಸೀರೆ. ಮಗಳಿಗೂ ರೇಷ್ಮೆ ಸೀರೆ ಬೇಕು, ಹೆಂಡತಿಗೂ ರೇಷ್ಮೆ ಸೀರೆ ಬೇಕು, ಸೊಸೆಗೂ ರೇಷ್ಮೆ ಸೀರೆ ಬೇಕು, ಅಳಿನಿಗೂ ಪಂಚೆನೇ ರೇಷ್ಮೆ ಪಂಚೆ ಬೇಕು, ರೇಷ್ಮೆ ಶಾಲುನೇ ಬೇಕು. ಕರೆಕ್ಟ್ ಆಗಿರೋಣ? ಇದೆಲ್ಲ ಬೆಳೆಯುವಂತ ಎಷ್ಟು ಸುಂದರವಾದಂತ ಒಂದು ಹೆಣ್ಮಗಳಿಗೆ ಆ ಹೆಣ್ಮಗಳಿಗೆ ಸೀರೆ ಕಟ್ಟಿ ಮದುವೆನಲ್ಲಿ ಕುಡಿಸಿದ್ ಏನ್ ಸುಂದರವಾಗಿ ಕಾಣಿಸ್ತಲ್ಲ ಹೆಣ್ಮಗಳು. ಒಂದು ಗಂಡಸಿಗೆ ರೇಷ್ಮೆ ಪಂಚೆ ಕಟ್ಟಿ ಕುಡಿಸಿ ಮದುವೆನಲ್ಲಿ ಕುಡಿಸಿದ್ ಎಷ್ಟು ಸುಂದರವಾಗಿ ಕಳ್ತಾರೆ. ಆದ್ರೆ ಆ ಸುಂದರವಾಗಿರುವಂತ ಮನುಷ್ಯನೆಲ್ಲ ತಯಾರು ಮಾಡ್ತಾ ಇರುವಂತ ನಮ್ಮ ರೈತರು ರೇಷ್ಮೆಯನ್ನು ಒತ್ತು 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 ಕೂಡಲೇ ಕಷ್ಟ. ನಮ್ಮ ರೈತರ ಕಷ್ಟ ಅಂತ ಹೇಳೋದು ಇದೆಲ್ಲ ಏನಕ್ಕೆ ಅಂದ್ರೆ ರೈತರ ಕಷ್ಟ. ಅವ್ರನ್ನೆಲ್ಲ ಎಷ್ಟು ಸುಂದರವಾಗಿಟ್ಟು ದೇವರಿಗೆ ಉಡಿಸುವಂತ ಪಂಚೆನ ನಮ್ಮ ರೈತರು ಕೊಡುವಂತ ಸಿಲ್ಕಿಂದ ಆಗುವಂಥದ್ದು. ಅವರೆಲ್ಲ ಚೆನ್ನಾಗಿದ್ದಾರೆ. ಇವತ್ತು ನಮ್ಮ ರೈತರನ್ನೆಲ್ಲ ಚೆನ್ನಾಗಿಲ್ಲ. ರೈತರ ದುರಾದೃಷ್ಟ ಗೊತ್ತಿಲ್ಲ. ನಮ್ಮ ಭಾರತ ದೇಶದಲ್ಲಿ, ಬೇರೆ ದೇಶಗಳಲ್ಲಿ ರೈತರು ಅಂದ್ರೆ ದೇವರು ಅಂತ ಹೇಳ್ತಾರೆ. ಅವರಿಗೆ ರೈತರು ಅಂದ್ರೆ ದೇವರು. ಬೇರೆ ದೇಶದಲ್ಲೆಲ್ಲ, ಭಾರತ ದೇಶದಲ್ಲಿ ರೈತರು ಅಂದ್ಬಿಟ್ರೆ ಏನಕ್ಕೂ ಲೆಕ್ಕ ಇಲ್ಲದ ಆಗೋಗ್ಬಿಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಅಲ್ಲಿ ನಾನು ಹೇಳ್ತೀನಿ, ನೆಕ್ಸ್ಟ್ ಕಳ್ತನಗಳಾಗ್ತಾ ಇತ್ತು. ಮೊದಲೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ರು. ಇವ್ರು ಕಳ್ತನ, ಅಲ್ಲಿ ಕಳ್ತನ, ಇಲ್ಲಿ ಕಳ್ತನ ಅಂತ ಹೇಳ್ತಾ ಇದ್ರು. ಈಗಿನ ಇನ್ನು ಮುಂದೆ 10 ವರ್ಷ 20 ವರ್ಷಕ್ಕೆ ರೈತರನ್ನ ಕಳ್ತನ ಮಾಡೋ ಪರಿಸ್ಥಿತಿ. ರೈತರು ಮನುಷ್ಯನ ಕಳ್ತನ ಏನಕ್ಕೆ ಮಾಡ್ತಾರೆ ಅಂದ್ರೆ ಎಲ್ಲ ಮರ್ತೋಗ್ಬಿಡ್ತಾ ಇರ್ತಾರೆ ಎಲ್ಲರೂ. ಏನ್ ಮಾಡ್ಬೇಕಪ್ಪ ರೈತ, ನೀನ್ ಬಂದು ಹೇಳ್ಕೊಡ ನಮ್ಗೆ ಅಂತ ಕಳ್ತನ ಮಾಡ್ಕೊಂಡು ಇಟ್ಕೊಳ್ಳೋ ಪರಿಸ್ಥಿತಿ ಒಂದು ಬರುತ್ತೆ ಈ ದೇಶದಲ್ಲಿ. ರೈತರನ್ನ ಕಳ್ಕೊಳ್ಳೋದು, ಕಾಲ್ ಕತ್ತರಿಸ್ಕೊಳ್ಳೋದು ಎರಡೂ ಒಂದೇ. ರೈತರನ್ನ ಕಳ್ಕೊಳ್ಳೋದು, ಕಾಲ್ ಕತ್ತರಿಸ್ಕೊಳ್ಳೋದು ಎರಡೂ ಒಂದೇ. ಆದ್ರೆ ರೈತರು ಅಂತ ಹೇಳಿದ್ರೆ ಇವಾಗ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲ ಆಗ್ಬೋದು. ನಮ್ಮ ಆಫೀಸರ್ಸ್ ಅಂತೂ ನಿದ್ದೆ ಹೋಗ್ತಾರೆ, ಯಾರು ಕೆಲಸ ಮಾಡಲ್ಲ, ಆರಾಮಾಗಿ ನಿದ್ದೆ ಹೋಗ್ತಾರೆ ಅಷ್ಟೇ. ಅವರೆಲ್ಲ ಆರಾಮಾಗಿ ನಿದ್ದೆ ಹೋಗ್ತಾರೆ. ರೈತರು ಗೊತ್ತಕ್ಕೋಸ್ಕರ ಏನೂ ಮಾಡೋದಿಲ್ಲ ಅಷ್ಟೇ. ನಾನೀಗ ಯಾವ ಆಫೀಸರ್ ಅಂತ ನಾನು ದುಡ್ಡು ತಗೊಳ್ಳೋ, ಯಾರು ನಾನು ಕೇರು ಮಾಡಲ್ಲ, ಯಾರು ನನ್ನ ಲೆಕ್ಕದಿಂದ ನಾನು ಕೇರೆ ಮಾಡೋದಿಲ್ಲ, ಎಲ್ಲ ಮಲ್ಕೊಳ್ತಾರೆ. ಆಮೇಲೆ ಯಾರಿಗೂ ಸಿಗೋದಿಲ್ಲ, ಏನ್ ಸ್ಕೀಮ್ಗಳಿದೆ ಅಂತ ಯಾರಿಗೂ ಹೇಳೋದು ಇಲ್ಲ. ಅವ್ರು ಬೇಕಾಗಿರೋರಿಗೆ ಹೇಳ್ಕೊಳ್ತಾರೆ. ಸಂದರ್ಭ ಬಂದಾಗ ಸುನಾಮಿ ಬಂದ್ರೆ ತಡಿಬಹುದು. ರೈತ ಏನಾದ್ರೂ ಮೇಲೆ ಎದ್ದು ಒಂದು ಸುನಾಮಿ ತರ ಬಂದ್ರೆ ತಡೆಯೋದಕ್ಕೆ ಗೆದ್ದಲ್ಲಿ ಗಾಳಿ ತಟ್ಕೋಬಹುದು, ಕೆರೆ ಕೋಡಿಗೆ ತಟ್ಕೋಬಹುದು, ಸುನಾಮಿ ತಟ್ಕೋಬಹುದು, ಗಾಳಿ ತಟ್ಕೋಬಹುದು, ಬೆಂಕಿ ತಟ್ಕೋಬಹುದು. ಬೆಂಕಿ ಆರಿಸೋದಕ್ಕೆ ಫೈರ್ ಇಂಜಿನ್ ಬರ್ತವೆ. ರೈತರನ್ನ ನಿಲ್ಸೋದಕ್ಕೆ ಯಾವ ಫೈರ್ ಆಗಲ್ಲ, ಯಾವ ಫೈರ್ ಇಂಜಿನ್ ಇಲ್ಲ, ಯಾವುದು ಇಲ್ಲ. ಯಾವತ್ತು ರೈತ ಎದ್ದಾಳ್ತಾರ ಆವತ್ತು ಖಾಲಿ ಕ್ಲೀನ್ ಆಗೋಗುತ್ತೆ. ಆ ರೀತಿಯಲ್ಲಿ ರೈತರನ್ನ ಅಂದ್ರೆ ಒಂದ್ ಕಡೆ ಕಷ್ಟನ ಹೋಗುತ್ತೆ. ನಮ್ಮ ರೈತರು ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ರೈತ ಬೆಳಿತಾನೆ. ಇವತ್ತು ಇದನ್ನ ಪಾಂಪ್ಲೆಟ್ ನೀವೇ ಪ್ರಿಂಟ್ ಮಾಡ್ಸಿದ್ದೀರಾ, ಕರೆಕ್ಟಾ? ಎಷ್ಟು ಕೊಟ್ರಿ ಒಂದು ಪಾಂಪ್ಲೆಟ್? 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಕೊಟ್ಟಿರಿ. 3 ರೂಪಾಯ? 30 ರೂಪಾಯಿ. 30 ರೂಪಾಯಿ ಒಂದು ಪಾಂಪ್ಲೆಟ್ಗೆ. ಈ ಪಾಂಪ್ಲೆಟ್ ಪ್ರಿಂಟ್ ಮಾಡೋರು ಅವ್ರು ರೈತ ಇರ್ಬೋದು. ನಾನು ಹೇಳೋದು ಒಂದು ಲೆಕ್ಕದಲ್ಲಿ ಈ ಪಾಂಪ್ಲೆಟ್ ಪ್ರಿಂಟ್ ಮಾಡೋರು ಒಂದು ರೈತ ಇರ್ಬೋದು. ಆದ್ರೆ ಆ ರೈತರ ಕೆಲಸ ಬಿಟ್ಟು ಈ ಪಾಂಪ್ಲೆಟ್ ಪ್ರಿಂಟ್ ಮಾಡಿದ್ರೆ ಓಕೆ, ಸಂತೋಷ ಇರಲಿ. 30 ರೂಪಾಯಿ ಫಿಕ್ಸ್ ಮಾಡಿದ್ದಾನೆ. ಯಾಕೆ ಈ ದೇಶದಲ್ಲಿ ರೈತ ಬೆಳೆಗೆ ಸೂಕ್ತವಾದಂತ ರೈತ ಫಿಕ್ಸ್ ಮಾಡಬಾರ್ದು? ಯಾಕೆ
ರೈತ ಫಿಕ್ಸ್ ಮಾಡಬಾರ್ದು. ರೇಷ್ಮೆ ಗೂಡು ಬೆಳೆದಿದ್ದೀರಾ, ನೀವು ನೀರು ಕಟ್ಟೋದಕ್ಕೆ ಏನ್ ಖರ್ಚಾಗಿದೆ, ಗೊಬ್ಬರ ಹಾಕೋದಕ್ಕೆ ಏನ್ ಖರ್ಚಾಗಿದೆ, ನೀವು ಅಲ್ಲಿ ಸೊಪ್ಪನ್ನ ಕುಯ್ಕೊಂಡು ಬಂದು ಹುಳಕ್ ಹಾಕೋದಕ್ಕೆ ಏನ್ ಖರ್ಚಾಗಿದೆ, ಅದು ಯಾರು ನೀವು ಓನಾಗೆ ಮಾಡಿರು ಇಲ್ಲ ಬೇರೆ ಮನುಷ್ಯನ ನೀನು ರೈತರು ಇಟ್ಕೊಂಡಾದ್ರೂ ಮಾಡಿಸಿರು, ಏನು ಖರ್ಚಾಗಿದೆ? 1 kgಗೆ ನನಗೆ ಎಕ್ಸಾಂಪಲ್ 1 kgಗೆ ನನಗೆ 500 ರೂಪಾಯಿ ಖರ್ಚಾಗಿದೆ. ನಾನು ದುಡಿದಿರುವಂತ ನನ್ನ ಖರ್ಚು 500 ರೂಪಾಯಿ ಆಗಿದೆ, ನನಗೆ 600 ರೂಪಾಯಿ ನೀವು ಕೊಡಿ ಅಂತ ರೈತ ಫಿಕ್ಸ್ ಮಾಡೋಂಗಿಲ್ಲ. ಯಾರೋ ಫಿಕ್ಸ್ ಮಾಡ್ಕೊಳ್ಳೋದು, ಯಾರೋ ಮಾಡ್ಕೊಳ್ಳುವಂಥದ್ದು. ಯಾಕೆ ಇವತ್ತು ಒಂದು ಪೆಪ್ಸಿ ಕುಡಿತೀವಿ, ಆ ರೈತ ಪೆಪ್ಸಿ ಕೂಡ ಕಂಪ್ನಿಯವ್ರು ಫಿಕ್ಸ್ ಮಾಡ್ತಾನೆ ಇಲ್ವಾ ರೇಟು? ನಿಮ್ ಜೋಬಲ್ಲಿ ಇರ್ತಕ್ಕಂಥ ಫೋನ್ ಫಿಕ್ಸ್ ಇದೆ ಇಲ್ವಾ? ಇಷ್ಟೊಂದು ರೇಟ್ ಇದೆ ಇಲ್ವಾ? ನೀವು ಹಾಕಿರೋ ಬಟ್ಟೆಗಳಿಗೆ ಇಲ್ವಾ? ರೈತನ ಬೆಳೆದಿದ್ದು ತೆಂಗಿನಕಾಯಿಗೂ ರೇಟ್ ಇಲ್ಲ, ರೈತನ ಬೆಳೆದಿದ್ದು ಟೊಮೊಟೊಗೂ ರೇಟ್ ಇಲ್ಲ, ರೈತನ ಬೆಳೆದಿದ್ದು ಸೊಪ್ಪುಗೂ ರೇಟ್ ಇಲ್ಲ, ರೈತನ ಬೆಳೆದಿದ್ದು ರೇಷ್ಮೆ ಸೊಪ್ಪುಗೂ ರೇಟ್ ಇಲ್ಲ. ಅವ್ರು ಫಿಕ್ಸ್ ಮಾಡಂಗೇ ಇಲ್ಲ ರೈತರು. ಎಲ್ಲ ಯಾರೋ ಮಾಡುವಂಥದ್ದು, ಯಾರೋ ಮಜಾ ಮಾಡುವಂಥದ್ದು. ಈ ಕಾಲ ಖಂಡಿತವಾಗ್ಲೂ ಬದಲಾಗುತ್ತೆ ರೈತರೇ, ಹಾಗೆ ಆಗುತ್ತೆ. ಈ ಕಾಲ ಬದಲಾಗದೆ ಇರೋದಿಲ್ಲ. ಇವಾಗ ಏನು ಇಷ್ಟೊತ್ತು ರೇಷ್ಮೆ ಅಂತ ನಮ್ಮ ಕೋಲಾರಲ್ಲಿ ಯಾಕೆ ಮಾಡಬಾರ್ದು? ರೇಷ್ಮೆ ಪಾರ್ಕ್ ಅಂತ ಯಾಕೆ ಮಾಡಬಾರ್ದು? ನಮ್ಮ MP ಅವರು ಹೇಳ್ತಾ ಇದ್ರು, ನಾನು 1 ವರ್ಷ ಇಂದ ಕೇಳ್ತಾ ಇದ್ದೀನಿ ಅವ್ರನ್ನ, ಒಂದು ಪ್ರಾಜೆಕ್ಟ್ ಮಾಡ್ಕೊಡಿ ಅಂತ. ಅವ್ರು ಮಲಗಿರ್ತಾರಣ, ಏನಿಲ್ಲ ಮಲಗಿರ್ತಾರೆ. ನಾವೇನು ಎಬ್ಬರ್ಸಕ್ಕಾಗೋದಿಲ್ಲ, ಕಲ್ಲೆತ್ಕೊಂಡು ಹಾಕ್ಬೇಕು, ಒಳಗಡೆಗೆ ಕಲ್ಲೆತ್ಕೊಂಡು ಹಾಕ್ಬೇಕು. ನಾನು ಮೊದಲು ಒಂದ್ಸಲಿ ಮಾಡಿದ್ದೆ, ಒಂದು 15-20 ವರ್ಷದ ಹಿಂದ್ಗಡೆ ಒಂದು ಕೆಲಸ. ಹಿಂಗೆ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಮಾತಾಡ್ತಾ ನನ್ನ ಕೆಲಸ ಆಗ್ತಾ ಯಾವುದೋ ಒಂದು 70 ಕೇಸ್ ಇತ್ತು, ಆಗ್ತಾ ಇದೆ, ಆಗಿರಲಿಲ್ಲ. ಯಾರಿಗೂ ಹೇಳ್ಬೇಕು, ನಾಗರಾವ್ ತಗೊಂಡೋಗ್ಬಿಟ್ಟು ಕಿಟಕಿಯಿಂದ ತಹಸೀಲ್ದಾರ್ ತಗೊಂಡು ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೆ, ತಹಸೀಲ್ದಾರ್ ಟೇಬಲ್ ಮೇಲೆ. ನಾಗರಾವ್ ನಿಜವಾಗ್ಲೂ ಹಾಕ್ಬಿಟ್ಟಿದ್ವಿ, ಟೇಬಲ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ರು. ಆ ಕೆಲಸ ಕೊಟ್ರೆ ಮಾತ್ರನೇ ಇವ್ರನ್ನ ಕೆಲಸ ಮಾಡ್ಸಕ್ ಆಗೋದು. ಖಂಡಿತವಾಗ್ಲೂ ಕೊರೋನಾ ಬಂದಾಗ ಈ ದೇಶದಲ್ಲಿ ಡಾಕ್ಟರ್ನ ಇವ್ರನ್ನ ನೆನೆಸ್ಕೊಂಡ್ರು ಇಲ್ವೋ ಗೊತ್ತಿಲ್ಲ, ರೈತರನ್ನ ನೆನೆಸ್ಕೊಂಡ್ರು. ಅವತ್ತು ರೈತರಿಗೆ ಕೊಟ್ಟಿದ್ದು ಅಕ್ಕಿ, ಬೇಳೆ, ತರಕಾರಿ, ಟೊಮೊಟೊ ಏನ್ ಬೇಕು ರೈತರಿಂದ ಅವತ್ತೇನ ರೈತರಿಲ್ಲ ಅಂದಿದ್ರೆ ಇವರೆಲ್ಲ ಜೋಬಲ್ಲಿ 10 ಲಕ್ಷ ಇಟ್ಕೊಂಡಿದ್ರು, ಚೊಂಬ ಎತ್ಕೊಂಡು ಸುತ್ತಾಡ್ಬೇಕಾಗಿತ್ತು ಊರಿಗೆಲ್ಲ. ಅಮ್ಮ ಅಯ್ಯ ಅಂದ್ಬಿಟ್ಟು ರೈತ ಇಲ್ಲ ಅಂದಿದ್ರೆ ಕರೆಕ್ಟ್ ಆಗಿಲ್ವಪ್ಪ? ಕೊರೋನಾ ಟೈಮ್ ಏನು ಕೊಡ್ತಾರೆ? ಊಟಕ್ಕೇನೆ ಹುಡ್ಕೊಂಡಿತ್ತು. ಇವತ್ತು ಅಷ್ಟೇ. ನೆಕ್ಸ್ಟ್ ಏನಾದ್ರು World War 3 or 4 ಆಗುತ್ತೆ ಅಂತ ಹೇಳಿದ್ರೆ ಊಟಕ್ಕೋಸ್ಕರ ಆಗೋದು. ನೆಕ್ಸ್ಟ್ ನೋಡ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ ನಾನು, ಊಟಕ್ಕೋಸ್ಕರ ಆಗುವಂತ ಪರಿಸ್ಥಿತಿಗೆ ಬರ್ತದೆ. ರೈತರು ಕಲ್ಕೊಂಡ್ರಲ್ಲ, ಕೊರೋನಾ ಟೈಮಲ್ಲಿ ಜೋಬಲ್ಲಿ 50 ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ ಇಟ್ಕೊಂಡ್ರು. ಏನ್ ಸಿಕ್ತು ಎಲ್ರಿಗೂ? ಊಟಕ್ಕೆ ಹುಡ್ಕಾಡಿದ್ದು ಎಲ್ರು. ಏನ್ ನಮ್ಗೆ ಆಸ್ತಿ ಬೇಕು, ಕಾರ್ ಬೇಕು, ಬಿಲ್ಡಿಂಗ್ ಬೇಕು, ಮನೆ ಬೇಕು, ಕಾರ್ನರ್ ಸೈಟ್ ಬೇಕು ಅಂತ ಇಲ್ಲ, ಚಿನ್ನ ಬೇಕು ಅಂತ ಓಡಾಡಿ ಬದುಕಿದ್ರೆ ಸಾಕಪ್ಪ, ಊಟ ಸಿಕ್ಕಿದ್ರೆ ಸಾಕಪ್ಪ ಅಂತ ಹುಡ್ಕಾಡ್ತೀವಿ. ರೈತರನ್ನ ಕಾಪಾಡ್ಕೊಂಡ್ರೆ ಯೂರಿಯಾ 470 ಇವ್ರು ಅಂತಾರೋ 470 ಯೂರಿಯಾ వచ్చేసి 270 ರೂಪಾಯಿ. 270 270 ಕರೆಕ್ಟ್ ಏನಪ್ಪ? ಕರೆಕ್ಟ್ ಇಲ್ಲ? ಕರೆಕ್ಟ್ 270 ಅಂಗಡಿಗಳ ಬಗ್ಗೆ ಗೊತ್ತಿಲ್ಲ ನಮ್ಗೆ. ನಮ್ಮ TAPS ಸೊಸೈಟಿಗೆ ಹೋಗಿ ನಮ್ಮ ಮುಳಬಾಗಿಲಲ್ಲಿ ಸ್ಟಾಕ್ ಇದೆ, ಗೊತ್ತು ನನಗೆ. ಮುಳಬಾಗಿಲಲ್ಲಿ ಎಲ್ಲ ಮಾತಾಡ ಮುಳ್ದಲ್ಲಿ ಅಮ್ಮಡೆ ಹೋಗಿ ಅಡಿಗೆ ಅಡಿಗೆ ಈ ಅದೇನೋ ನುಸಿವಾಗ ಬಂದ್ರೆ ಎಲ್ಲಿ ಹೋಗ್ಬೇಕು? ಡಾಕ್ಟರ್ ಹೋಗಲ್ಲಪ್ಪ, ನಾನು ಹೇಳ್ತೀನಿ ನಾಕೆ ಬೇಸ್ ಮಾಡಿ ಡಾಕ್ಟರ್ ಇರ್ತಾನೆ ಹೋಗಲ್ಲ. ఓకే మంచిది ఆయా థ్యాంక్ యూ నువ్వు చెప్పింది మంచిగా ఓకే థ్యాంక్స్ నీకు ధన్యవాదాలు. ರೈತರು ನನಗೆ ತುಂಬ ಇಂಟ್ರೆಸ್ಟು. ನನಗೆ ರೈತರ ಕೆಲಸ ಮಾಡೋದು ತುಂಬ ಇಂಟ್ರೆಸ್ಟ್. ಯಾವ ಮಂತಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ. ಇವತ್ತು ನೀವು ಯಾರಾದರೂ ಬೇಕಾದ್ರೆ ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬನ್ನಿ. ನಮ್ಮ ಮನೆಯಲ್ಲಿ ಆಚೆ ಕಿಚನಲ್ಲಿ ತೆಂಗಿನಕಾಯಿ, ಎಳ್ನೀರು, ಸೊಪ್ಪು, ಈರುಳ್ಳಿ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ನಾನು ಓನ್ ಆಗಿರುವಂಥದ್ದು. ಅದಕ್ಕೆ ಒಂದು ಆಚೆ ಮನೆಯಲ್ಲಿ ಆಚೆ ಒಂದು ರೂಮ್ ಕಟ್ಟಿದ್ದೀನಿ. ಆ ರೂಮ್ ಫುಲ್ ಇರುತ್ತೆ. ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಬರೀ ಹೊಟ್ಟೆನಲ್ಲಿ ಫಸ್ಟ್ ಕುಡಿಯೋದೇ ಎಳ್ನೀರೇ. ನಾನು ಕುಡಿಯೋದು ಮನೆಯಲ್ಲಿ ಫಸ್ಟ್ ಕುಡಿಯೋದೇ ಎಳ್ನೀರು. ಯಾಕಂದ್ರೆ ನನಗೆ ಗೊತ್ತಾದ್ರೆ ಏನಿದೆ ಅಂದ್ಬಿಟ್ಟು. ಗ್ಲೂಕೋಸ್ ಇಲ್ಲ, ಬೋಯೋಟಿಕ್ಕು ಎಂತ ಒಳ್ಳೇದು ಗೊತ್ತಾಗೋ. ಕಿಡ್ನಿ ಪೇಷಂಟ್ಸ್ ಕುಡಿಬಾರ್ದು ಅಷ್ಟೇ, ಇನ್ನೆಲ್ಲರೂ ತಿನ್ಬೋದು, ಎಲ್ಲ ಕುಡಿಬೇಕು, ಎಳ್ನೀರು ಕುಡಿಬೇಕು. ಆ ಥರ ನಮ್ಮ ರೈತರು ಅಂತ ಹೇಳಿದ್ರೆ ಸರ್ಕಾರಗಳಷ್ಟೇ, ಜನಪ್ರತಿನಿಧಿಗಳಷ್ಟೇ, ಅಧಿಕಾರಿಗಳಷ್ಟೇ, ರೈತರು ಬಂದಾಗ ಅವ್ರ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ಫಸ್ಟ್ ಮೊದಲ ಹೆಜ್ಜೆ ಇರಬೇಕು. ನಾನು ಮುಳಬಾಗಿಲು TAPS ಪ್ರೆಸಿಡೆಂಟ್, ಕೋಲಾರಲ್ಲಿ MLA ಇರ್ಬೋದು, ಮುಳಬಾಗಿಲು TAPS ಪ್ರೆಸಿಡೆಂಟು. ನಾನು ಎಷ್ಟೋ ಸಲ ನೀವೆಲ್ಲ ಕೇಳಿರ್ತೀರ, ನಾನು ರೈತರು ಎಲ್ಲೋ ಊರಿಂದ ಬಂದು ಮುಳಬಾಗಿಲು ಟೌನ್ ಬಂದು ಗೊಬ್ಬರ ತಗೊಂಡು ಹೋಗ್ತಾರೆ. ನಾನೇನು ಹೇಳ್ತಾ ಇದ್ದೀನಿ, BSNL ಸೊಸೈಟೀಸ್ ಎಲ್ಲ ಸೊಸೈಟಿಲಿ ರೈತರಿಗೆ ಗೊಬ್ಬರ ಕೊಡಿ. ಆ ಸೊಸೈಟಿ ವೈಸ್ ಆ ರೈತರಿಗೆ ಅಲ್ಲಿಂದ ಅಲ್ಲಿ ಹತ್ರ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ. ಪ್ಲಸ್ ರೈತ 2 ವೀಲರ್ ಬಂದು ಹೋಗೋದು, ಕೆಳಗಡೆ ಬೀಳೋದು, ಕಾಲು ಕೈಯೋ ಏಟ್ ಬೀಳೋದು, ಏನಾದರೂ ಅಂದರೆ ಯಾಕಪ್ಪ ಒಂದು ರೈತಿಗೆ ತೊಂದರೆ ಆಗುತ್ತೆ ಅಂತೇಳಿ ಇವತ್ತು ಸೊಸೈಟಿ ವೈಸ್ ಧ್ವಂಸಂದ್ರ ಸೊಸೈಟಿನಲ್ಲಿ ಕೊಡ್ತಾ ಇದೀವಿ. ಎಲ್ಲ ಗೊತ್ತು, ಮುಳಬಾಗಿಲು ನಮ್ಮ ಕಡೆ ಧ್ವಂಸಂದ್ರ ನೋಡಿ, ಧ್ವಂಸಂದ್ರ ಸೊಸೈಟಿನಲ್ಲಿ ಗೊಬ್ಬರ ಕೊಡ್ತಾ ಇದ್ವಿ. ಸೊಸೈಟಿ ಅವ್ರು ಗೊಬ್ಬರ ಮಾರ್ತಾ ಇದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ.
ಅಂದ್ರೆ ಅವ್ರು ಗೊಬ್ಬರ ತಗೋಬೇಕಲ್ಲ, ದುಡ್ಡಿಲ್ಲ ಅಂತಾರೆ ಸೊಸೈಟಿಯವರು. ನಾನೇನ್ ಮಾಡ್ತಾರೆ, ದುಡ್ಡಿಲ್ವಾ, ಓಕೆ ಪರವಾಗಿಲ್ಲ, ಸಾಲದ ರೂಪದಲ್ಲಿ KPSS ಕೊಡೋ ಪ್ರಾವಿಷನ್ ಇಲ್ಲ, ರೂಲ್ಸ್ ಅಲ್ಲಿ ಇಲ್ಲ. ನಾವು ರೈತರಿಗೋಸ್ಕರ ರೂಲ್ಸ್ ಅನ್ನ ವೈಲೆನ್ಸ್ ಮಾಡಿ ಕೊಟ್ಟಿದ್ದೀವಿ. ನಾವು ಏನಾಗುತ್ತೆ ನೋಡೇ ಬಿಡೋಣ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ಅವ್ರು ಮಾರ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಏನಾಗುತ್ತದೆ, ಏನು ಆಗೋದಿಲ್ಲ. ಅದರಿಂದ ಇವತ್ತು ನಾನೆಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತರಲ್ಲಿ ಕೇಳ್ಕೊಳ್ತೀನಿ, ರೈತರನ್ನ ನಾವು ತೋರಿಸ್ಬೇಕು, ರೈತರಿಗೆ ಇರುವಂತ ಸಮಸ್ಯೆಗಳನ್ನ ನಾವು ಎತ್ತಿ ತೋರಿಸ್ಬೇಕು. ಅಲ್ಲಿ ಯಾವುದೋ ಒಂದು ಗಲಾಟೆ ಆಗ್ಬಿಟ್ಟು ಟಿವಿನ ಗಲಾಟೆ ಆಗ್ಬಿಟ್ಟು ಅವ್ನು ಎತ್ಕೊಂಡು ಹೋಗ್ಬಿಟ್ಟು ಇದು ರೈತರಿಗೆ ತೋರಿಸ್ತಾನೆ. ನಾಳೆ ನಿಮಗೂ ಪತ್ರಕರ್ತರಿಗೂ ಊಟ ಸಿಗ್ಬೇಕು, ಮಾಧ್ಯಮ ಮಿತ್ರರಿಗೂ ಊಟ ಸಿಗ್ಬೇಕು, ನನಗೂ ಸಿಗ್ಬೇಕು, ಎಲ್ರಿಗೂ ಊಟ ಸಿಗ್ಬೇಕಂದ್ರೆ ನಮ್ಮ ಪುಣ್ಯಾತ್ಮರು ದೇವರು ಎಲ್ಲೋ ಹೋಗ್ಬಿಟ್ಟಾಗಿರುವಂತ ದೇವರಿಗೆಲ್ಲ ಕೆಳಗಡೆ ಬಂದು ಬಿಲಾಗುಗಳು ನಮಸ್ಕಾರ ಮಾಡ್ತೀವಿ. ರೈತರ ಪಾದ ನಮಸ್ಕಾರ ಮಾಡೋಣ, ಅವರೇ ಊಟ ಹಾಕೋದು ನಮ್ಗೆ, ಅವರೇ ಊಟ ಹಾಕುವಂತವ್ರು. ಅದರಿಂದ ಒಂದು ಒಳ್ಳೆ ಕಾರ್ಯಕ್ರಮ. ಖಂಡಿತವಾಗ್ಲೂ ವೇಮಗಲ್ಲಲ್ಲಿ ನಮ್ದು ಇದೇ ರೇಷ್ಮೆ ಇಲಾಖೆ 25 ಎಕರೆ ಜಾಗ ಇದೆ. ವೇಮಗಲ್ಲಲ್ಲಿ 25 ಎಕರೆ ಜಾಗ ಇದೆ. ಅಲ್ಲಿ ಬೇಕಂದ್ರೂ ಮಾಡೋಣ, ಅಲ್ಲಿ ಬೇಕಂದ್ರೂ ರೇಷ್ಮೆ ಒಂದು ಪಾರ್ಕ್ ಅಂತ ಮಾಡಿ ಒಳ್ಳೆ ಇದು ಮಾಡೋಣ. ಇಲ್ಲಿಂದ ರೇಷ್ಮೆ ಬೇರೆ ಕಡೆ ಹೋಗ್ತಾ ಇದೆ. ಮುಲ್ಬಾಗ್ಲ ಹತ್ರ ನನಗೆ ಗೊತ್ತಿರ್ಬೇಕಾದ್ರೆ 30 ಎಕರೆ ಅನ್ಕೊಂಡು 24 ಎಕರೆ ಇದೆ ಅಂತ ಹೇಳಿದ್ರು. ಅದರಲ್ಲಿ 10 ಎಕರೆ ಬಂದು ಇದಕ್ಕೆ ಇವಾಗ 12 ಎಕರೆ 20 ಗುಂಟೆ ಕಾಲೇಜಿಗೆ ಕೊಟ್ಟಿರೋದು ಬಿಟ್ಟು, ಅವಾಗ ಕಾಲೇಜಿಗೆ ಕೊಡ್ಸಿದ್ದು ನಾನೇ, ಅವನ್ನೆಲ್ಲ ಕಟ್ಟಿ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿ ಮಾಡಿದ್ದು ನಾನೇ ಮಾಡಿದೆ. ಅದು ಇಲ್ಲಿ ಜಾಗ ಮೈನ್ ರೋಡಲ್ಲಿ ಇದೆ. ಒಳ್ಳೆ ಸ್ವಲ್ಪ ಕಾಂಪೌಂಡ್ ಗೀಪೌಂಡ್ ಇಟ್ಕೊಂಡ್ರೆ ರೇಟ್ ಜಾಸ್ತಿ ಇವತ್ತು 3 ಕೋಟಿ 4 ಕೋಟಿ 2 ಕೋಟಿ 3 ಕೋಟಿ ಅದು ಜಾಗ ರೇಟು. ಇವಾಗ ಯಾವ ಮಾರ್ಗ ಸ್ವಲ್ಪ ಡಬಲ್ ಅಂತ ಹಾಕ್ಬಿಡ್ತಾರೆ ಅದನ್ನ ಅಂತ ಅವ್ರಿಗೆ ಯಾವ ಮಾರ್ಗ ಕಾಂಪೌಂಡ್ ಹಾಕ್ಬಿಡ್ತಾರೆ ಬೇರೆಯವರು. ಹಂಗಿದೆ ಒಳ್ಳೆ ಜಾಗ, ಕಾರ್ನರ್ ಸರ್ಕಲ್ ಕಾರ್ನರ್ ಜಾಗ ಬೇರೆ ಅದು. ಅದರಿಂದ ಒಳ್ಳೆ ಜಾಗ ಇದೆ. ಇಲ್ಲ ವೇಮಗಲ್ಲಲ್ಲಿ 25 ಎಕರೆ ಇದೆ, ನಮ್ಮ ರೈತರಿಗೋಸ್ಕರ ಅಲ್ಲಿ ಮಾಡೋಣ. ಖಂಡಿತವಾಗ್ಲೂ ನೀವು ಅಧ್ಯಕ್ಷರು ಒಂದು ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ದೀರಾ, ಖಂಡಿತವಾಗ್ಲೂ ಆ ಡಿಮ್ಯಾಂಡ್ಸ್ ಅನ್ನ ನಾವು ಒಪ್ಕೊಳ್ತೀವಿ. ನೀವು ಕೇಳಿರೋದು ರೈತರಿಗೋಸ್ಕರ ಕೇಳಿದ್ದೀರಾ, ನಿಮ್ಮ ಮನೆಗೋಸ್ಕರ ಕೇಳಿಲ್ಲ, ನಮ್ಮ ಜಿಲ್ಲೆಯ ರೈತರು ಬದುಕಲಿ ಕೇಳಿದ್ದೀರಾ. ಸರ್ಕಾರದಲ್ಲಿ ಈ ಪ್ರಸ್ತಾಪವನ್ನ ನಾವು ಮುಂಚೂಣಿಯಲ್ಲಿ ಖುದ್ದಾಗಿ ನಾನು, ನಮ್ಮ ಸಂಸದರು, ನಮ್ಮ ಅನಿಲನವರು, ಗೋವಿಂದರಾಜನವರು, ನಾವೆಲ್ಲರೂ ಹೋಗಿ ಸರ್ಕಾರದ ಮುಂದೆ ಕೂತು ಈ ಪ್ರಸ್ತಾಪವನ್ನು ಇಟ್ಟು ಇದು ಮಾಡಲೇಬೇಕು ಅಂತ ಖಂಡಿತವಾಗ್ಲೂ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ, ರೇಷ್ಮೆ ಇಲಾಖೆ ಮಂತ್ರಿಗಳನ್ನ ನಾವು ಒತ್ತಾಯವನ್ನು ಮಾಡ್ತೀವಿ. ರೈತರಿಗೋಸ್ಕರ ಯಾವತ್ತು ನಿಮ್ ಜೊತೆ ಇರ್ತೀವಿ ಅಂತ ನಾನು ಕೇಳ್ಕೊಳ್ಳೋದು ಇಷ್ಟೇ. ಫೈನಲ್ ಆಗಿ ಮಾತು ಮುಗಿಸಕ್ ಮುಂಚೆ ಒಂದೇ ಒಂದು ಮಾತು, ಮದುವೆ ಗಂಡು ಹೆಣ್ಣಿಗೆ ಕೊಡುವಂಥದ್ದು ರೇಷ್ಮೆ ಸೀರೆ, ರೇಷ್ಮೆ ಪಂಚೆ ನಮ್ಮ ರೈತರದು. ನಮ್ಮ ರೈತರನ್ನ ಮದುವೆ ಗಂಡು ತರ, ಮದುವೆ ಹೆಣ್ಣು ತರ ನೋಡ್ಕೋಬೇಕು ಅಷ್ಟೇ. ಅವರು ಅಷ್ಟೇ ಚೆನ್ನಾಗಿರ್ಬೇಕು ಅಂತ ನಮ್ಮ ಆಸೆ, ನೋಡ್ಕೋಬೇಕು ಅಂತ. ಅದಕ್ಕೆ ನೋಡ್ಕೋಬೇಕಂದ್ರೆ ಸರ್ಕಾರ ಬರ್ಬೇಕು ಮುಂದೆ. ಖಂಡಿತವಾಗ್ಲೂ ಸುನಾಮಿ ಬಂದ ತಡ್ಕೊಳಕ್ಕಾಗುತ್ತೆ, ಬೇಕಂದ್ರೆ ಓಡ್ಬೋದು. ರೈತ ಇದ್ದಲ್ದ್ರೆ ತಡ್ಕೊಳಕ್ಕಾಗೋದಿಲ್ಲ. ಸರ್ಕಾರ ಮುಂದೆ ಬರ್ಬೇಕು, ಎಲ್ಲ ಬರ್ಬೇಕು, ಮುಂದೆ ಬರ್ತಾರೆ ಖಂಡಿತವಾಗ್ಲೂ. ನಾವೆಲ್ಲ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ಮಾಡಿದಾಗ ದಯವಿಟ್ಟು ಎಲ್ಲ ಶಾಸಕರು ಬರ್ಬೇಕಾಗಿತ್ತು, ಎಲ್ಲರೂ ಬರ್ಬೇಕಾಗಿತ್ತು. ಎಲ್ಲರೂ ಕರೆದಿದ್ದೀರೋ ಗೊತ್ತಿಲ್ಲ ನನಗೆ, ಎಲ್ಲರೂ ಬರ್ಬೇಕಾಗಿತ್ತು. ಎಲ್ಲ ಬಂದು ಆಯಾ ರೈತರಿಗೆ ಅವರಿಗೆಲ್ಲ ಸಹಾಯ ಮಾಡಬೇಕಾಗಿತ್ತು. ಅವರು ಎಲ್ಲರೂ ಬರ್ಬೇಕಾಗಿತ್ತು. ಅದ್ರ ಕರೆದಿದ್ರೆ ಬಂದಿರೋರೆಲ್ಲ ಗೊತ್ತಿಲ್ಲ ನನಗೆ. ಆದ್ರೂ ಒಳ್ಳೇದಾಗಿ ಮುಂದಿನ ದಿನಗಳಲ್ಲಿ ಒಂದೊಂದು ವರ್ಷನೋ ಇಲ್ಲ 6 ತಿಂಗಳು ಒಂದ್ಸಲಿನೋ ಒಂದೊಂದು ತಾಲೂಕು ವೈಸ್ ಮಾಡಿ ಈ ಕಾರ್ಯಕ್ರಮವನ್ನು ತಾಲೂಕು ವೈಸ್ ಮಾಡಿದ್ರೆ ಎಲ್ಲರಿಗೂ ಅವೇರ್ನೆಸ್ ಹೋಗುತ್ತೆ. ಖಂಡಿತವಾಗ್ಲೂ ಅವೇರ್ನೆಸ್ ಹೋಗ್ಲಿ. ಇವತ್ತು ರೇಷ್ಮೆ ಬೆಳೆಗಾರರು ಏನಾದ್ರು ಕಮ್ಮಿಯಾಗಿ ರೇಷ್ಮೆ ಬೆಳೆಯೋದು ಕಮ್ಮಿ ಮಾಡಿದ್ರೆ ಸ್ವಾಮಿಗೂ ಪಂಚ ಇಲ್ಲ, ಮದುವೆ ಸೀರೆ ಇಲ್ಲ, ಮದುವೆ ಪಂಚ ಇಲ್ಲ, ಶಾಲೆಗಳು ಇಲ್ಲ ಹೋಗ್ಬಿಡ್ತಾರೆ. ಅದಕ್ಕೆ ನಮ್ಮ ರೈತರು ಚೆನ್ನಾಗಿ ನೋಡ್ಕೊಂಡ್ರೆ ಇವರಿಗೆಲ್ಲ ಸಿಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಿಸಾನ್.